ನಾವು ಚಿತ್ತಾಪುರ ತಾಲೂಕದ ಕೋಲಿ ಸಮಾಜದ ವತಿಯಿಂದ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಈ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರವರು ಏಕಾಏಕಿ ನಮ್ಮ ಸಮಾಜದ ಗುಲ್ಬರ್ಗ ಜಿಲ್ಲೆ ಇರ್ತಕ್ಕಂಥ ಎಲ್ಲರಿಗೆ ಸಮಾಜದವರು ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಾಜ ಮುಖಂಡರ ಗಮನಕ್ಕೆ ತರದೆ ಏಕಪಕ್ಷೀಯವಾಗಿ ಅವರು ರಾಜ್ಯ ಮಟ್ಟದ ಕೋಲಿ ಸಮಾಜದ ಸಮಾವೇಶವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕೋಲಿ ಸಮಾಜದ ಮುಖಂಡರು ಕೂಡಿಕೊಂಡು ತಾಲೂಕಾ 9 ತಾಲೂಕುಗಳು ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ತಾವೆ. ಅಲ್ಲಿ ತಾಲೂಕಾ ಅಧ್ಯಕ್ಷರು ಸಹ ಅವರು ಸಹ ಯಾರೂ ನಮ್ಮ ಗಮನಕ್ಕೆ ತಂದಿಲ್ಲ. ಅದಕ್ಕಾಗಿ ಅದನ್ನು ಏನಂತಂದರೆ ಇವತ್ತು ಕೋಲಿ ಸಮಾಜದ ಸಮಾವೇಶ 25ನೇ ತಾರೀಕು ಮಾಡ್ತಕ್ಕಂಥದ್ದು ಸಮಂಜಸವಲ್ಲ. ಯಾರಿಗೆ ಇವತ್ತು ಸಮಾವೇಶ ಮಾಡಬೇಕಾಗಿತ್ತಂದ್ರೆ ಇವತ್ತು ಅವರು ಎಲ್ಲರದ ಒಂದು ಮನಸ್ಸನ್ನು ತೆಗೆದುಕೊಂಡು ಅವರ ಒಂದು ಇವತ್ತು ಪ್ರತಿಯೊಬ್ಬರ ಮುಖಂಡರ ರಾಜಕೀಯ ಇವತ್ತು ಏಕಪಕ್ಷೀಯವಾಗಿ ತೆಗೆದುಕೊಂಡಿರ್ತದ್ದು ತಪ್ಪಂತೇಳಿ ಇವತ್ತು ನಡೆದಿರ್ತಕ್ಕಂಥ ಸಭೆಯಲ್ಲಿ ಸಹ ಇವತ್ತು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಯಾಕೆಂದರೆ ಯಾರೇ ಆಗಲಿ ಇವತ್ತು ಎಷ್ಟೇ ಪ್ರಭಾವವಾಗಿ ಇರ್ತಕ್ಕಂಥ ನಾಯಕರಿದ್ದರೂ ಸಹ ಅವರು ಸಮಾಜದ ಇಂದಲೇ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಸಮಾಜವೇ ಮುಖ್ಯ. ಸಮಾಜದಿಂದ ಇರ್ತಕ್ಕಂಥವ್ರು ಇವತ್ತು ಸಮಾಜದ ಬಗ್ಗೆ ಇವತ್ತು ಸಮಾವೇಶ ಮಾಡ್ತಕ್ಕಂಥದ್ದು ಎಲ್ಲರ ಒಂದು ಅಭಿಪ್ರಾಯ ತೆಗೆದುಕೊಂಡು ಮಾಡ್ತಕ್ಕಂಥದ್ದು ಅದು ಇವರು ಮಾಡಿಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಚಿತ್ತಾಪುರ ತಾಲೂಕು ವತಿಯಿಂದ ಮೊದಲು ನಾವು ಇವತ್ತು ಕೋಲಿ ಸಮಾಜದ ವತಿಯಿಂದ 25ನೇ ತಾರೀಕು ನಡೆದ ಸಮಾವೇಶವನ್ನು ಇವತ್ತು ಮಾಡೋಕ್ಕೆ ನಾವು ಖಂಡನೆ ಮಾಡಿದ್ದೆವು, ಬಹಿಷ್ಕಾರ ಮಾಡ್ತೇವೆ ಅಂತೇಳಿ ಮಾಡಿದ್ದೆವು. ಆದರೆ ಅವರು ಸಹ ಪುನಃ ಯಾರೋ ಬೇರೆ ಯಾರಿಗೆ ಕರೆದುಕೊಂಡು ಬಂದು ಅಂದರೆ ಅಲ್ಲಿರ್ತಕ್ಕಂಥ ಯುವಕರು ಇರ್ಬೋದು, ಬೇರೆ ಇರ್ಬೋದು, ಹಿತಾಸಕ್ತಿಗಳಿಗೆ ಯಾವುದೇ ಒಂದು ಆಸೆ ಆಕಾಂಕ್ಷೆ ತೋರಿಸಿ ಇವತ್ತು ಪುನಃ ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಅದು ಇವತ್ತು ನಮ್ಮ ಈ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರು ಮಾಡಿರ್ತಕ್ಕಂಥದ್ದು ನಮಗೆ ಭಾಳ ತುಂಬ ನೋವಾಗಿದೆ. ಯಾಕಂದರೆ ಯಾವಾಗಲೂ ಸಹಕಾರ ಮನೋಭಾವನೆ ಇರ್ತಕ್ಕಂಥವ್ರು ನಾವು ಸಹ ಅವರಿಗೆ ವಿರೋಧ ಇಲ್ಲ. ಆದರೆ ಅವರು ಮಾಡಿರ್ತಕ್ಕಂಥದ್ದು ಅನ್ನೋದು 25ನೇ ತಾರೀಕು ಮಾಡ್ತಕ್ಕಂಥ ಸಮಾವೇಶಕ್ಕೆ ಅವರು ಯಾರಿಗೂ ಅಭಿಪ್ರಾಯ ತೆಗೆದ ಅಂತ ನಾವು ವಿರೋಧ ಮಾಡೀವಿ ಅಷ್ಟೇ. ಅದಕ್ಕಾಗಿ ಉದ್ದೇಶ ಐತೆ, ಸಮಾಜ ಭಾಳ ಮುಖ್ಯ ಅದ. ಅದಕ್ಕಾಗಿ ಇವತ್ತು ಜಿಲ್ಲಾ ಎಲ್ಲ ನಾಯಕರು ಇವತ್ತು ನಮ್ಮ ಲಚ್ಚಪ್ಪ ಜಮದಾರ್ ಇರ್ಬೋದು, ನಮ್ಮ ಶರಣಪ್ಪ ಮನೆಗಾರ ಇರ್ಬೋದು, ರಾಜಗೋಪಾಲ್ ರೆಡ್ಡಿ ಅವರು ಇರ್ಬೋದು, ಸಾಹೇಬಣ್ಣ ನೀಲಪ್ಪಗಳು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇರ್ಬೋದು, ನಮ್ಮ ಬೂದಿಯಾಳ ಅವರು ಇರ್ಬೋದು, ಮತ್ತು ಅನೇಕ ಮುಖಂಡರು ಇವತ್ತು ಕೂಡಿಕೊಂಡು ಇವತ್ತು ನಿರ್ಣಯ ಕೈಗೊಂಡಿರ್ತಕ್ಕಂಥದ್ದು. ಯಾಕಂದರೆ ನಾವು ಏನಾದರೂ ಮಾಡಿ ಇದನ್ನು ನಾವು ಅವರಿಗೆ ಚುರುಕು ಮುಡಿಸ್ತಕ್ಕಂಥದ್ದು. ಯಾಕಂದರೆ ಏಕಪಕ್ಷವಾಗಿ ತೆಗೆದುಕೊಂಡಂಥ ನಿರ್ಣಯ ತಪ್ಪಂತ ತಿಳ್ಕೊಂಡು ಇವತ್ತು ನಿರ್ಣಯ ಕೈಗೊಂಡಿರ್ತಕ್ಕಂಥ ನಮ್ಮ ಜಿಲ್ಲಾ ಮುಖಂಡರು ಸಹ ಅದನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಇವತ್ತು ತಾಲೂಕಿನಿಂದ ಬಂದಿರತಕ್ಕಂಥ ಪೊಲೀಸ್ ಸಮಾಜದ ಅಧ್ಯಕ್ಷರು ಸಹ ಅದೇ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಆದರೆ ಅವರು ಸಹ ಹೇಳಿದ್ದಾರೆ. ಹೇಳಿದ ಅಧ್ಯಕ್ಷರಾಗಲಿ ಯಾರೇ ಆಗಲಿ ಅವ್ರು ನೋಡ್ರಿ, ನೀವು ಯಾವುದೇ ಕಾರಣಕ್ಕೂ ಅವ್ರಿಗೆ ಬೆಂಡಾಗಬಾರ್ದು, ಅದನ್ನು ಯಾವುದೇ ನಿರ್ಣಯ ಕೈಗೊಳ್ಬೇಕಾದ್ರೆ ನೀವು ಮಾಡ್ಕೊಂಡ್ರೆ ನಾವೆಲ್ಲರೂ ಸಹ ಒಂದೇ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಹ ನೀವು ಕೂಡಿಕೊಂಡು ಹೋಗ್ತಕ್ಕಂಥ ಭಾಳ ಪ್ರಾಮುಖ್ಯತೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಅದಕ್ಕೆ ಇವತ್ತು ಏಕಪಕ್ಷವಾಗಿ ಮಾಡಿರ್ತಕ್ಕಂಥ ಅದಕ್ಕೆ ನಮ್ಗೆ ವಿರೋಧ ಆದ ಅಂತೇಳಿ ಸಂದರ್ಭ ನಾವು ಹೇಳಲೇಬೇಕಾದ. ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರವರು ಕೋಲಿ ಸಮಾಜದ ಒಂದು ಸಮಾವೇಶವನ್ನು ದಿಢೀರಾಗಿ ಪ್ರಕಟಿಸಿದ್ದು ಇವತ್ತು ಜಿಲ್ಲೆಯಲ್ಲಿರುವಂಥ ಈ ಭಾಗದಲ್ಲಿರುವಂಥ ಎಲ್ಲ ಕೋಲಿ ಸಮಾಜ ಬಂಧುಗಳಿಗೆ ಅಚ್ಚರಿಯನ್ನು ಮೂಡಿಸಿದೆ. ಈ ಸಮಾಜಕ್ಕೆ ಸಮಾವೇಶಗಳೇನು ಹೊಸ್ತಲ್ಲ. ಈ 40 ವರ್ಷಗಳಿಂದ ದಿವಂಗತ ವಿಠ್ಠಲ್ ಇರೋರಿಂದ ಇಲ್ಲಿವರೆಗೂ ಕೂಡ ಸಮಾವೇಶಗಳು ನಡ್ಕೊಂಡು ಬಂದಿದ್ದು ಇಡೀ ಜಿಲ್ಲೆಗೆ ಗೊತ್ತು. ಆದರೆ ಸಮಾಜದ ಸಮಾವೇಶ ಅಂದರೆ ಒಂದು 4 ಜನರಿಗೆ 10 ಜನರಿಗೆ ಹಿರಿಯರಿಗೆ ಇವತ್ತು ಭೀಮಣ್ಣ ಸಾಲಿ ಅವರು ಮಾಜಿ NEKRTC ಅಧ್ಯಕ್ಷರು, ಮಾನೇಗರವರು, ರಾಜಗೋಪಾಲ್ ರೆಡ್ಡಿ ಅವರು, ಸಾಹೇಬಣ್ಣ ನೀಲಪ್ಪಗಳವರು ಮಾಜಿ ZP, ಹೀಗೆ ಜಿಲ್ಲೆಯಲ್ಲಿರುವಂಥ ಅನೇಕ ಮುಖಂಡರನ್ನು, ತಾಲೂಕಿನಲ್ಲಿದ್ದಂಥ ಸಮಾಜದ ಅಧ್ಯಕ್ಷರನ್ನು ಸಂಪರ್ಕಿಸಿ ಪೂರ್ವಭಾವಿ ಸಭೆ ಮಾಡಿ ಈ ದಿನಾಂಕ ನಿರ್ಧರಿಸಿದ್ದರೆ ನಮ್ಮದು ಯಾವುದು ತಕರಾರು ಇರ್ತಿರಲಿಲ್ಲ. ಇವತ್ತು ಸಮಾಜದ ಸಮಾವೇಶ ಅಂದರೆ ಎಲ್ಲ ಪಕ್ಷದವರನ್ನು ತೆಗೆದುಕೊಂಡು ಮಾಡಬೇಕಾದಂಥ ಒಂದು ಸಮಾವೇಶ. ಇದು ಕೇವಲ ಒಂದೇ ಪಕ್ಷಕ್ಕೆ ಸೀಮಿತವಾಗಿ ಒಂದೇ ಪಕ್ಷದ ನಾಯಕರುಗಳ ಫೋಟೋಗಳನ್ನು ಹಾಕಿ, ಒಂದೇ ಪಕ್ಷದ ಮುಖಂಡರುಗಳ ಫೋಟೋಗಳನ್ನು ಹಾಕಿ ತಮ್ಮ ಮನಸೋ ಇಚ್ಛೆ ಬೇಕಾದವ್ರಿಗೆ ಬೇಕಾದಲ್ಲಿ ಹಾಕ್ಕೊಂಡು
ಇವತ್ತು ಈ ಸಮಾವೇಶದ ಡೇಟ್ ಏನು ಡಿಕ್ಲೇರ್ ಮಾಡಿರಲ್ಲ, ಇದು ಹುಡುಗಾಟಿಕೆ ಅಲ್ಲದೆ ಮತ್ತೇನೂ ಅಲ್ಲ. ಇವತ್ತು ಅವರು ನಮ್ಮ ಹಿರಿಯ ಸಹೋದರರು, ತಿಪ್ಪಣ್ಣಪ್ಪ ಕಮಕ್ನೂರು ಏನು ಬೇರೆ ಅಲ್ಲ. ಅವರು ವಿಧಾನ ಪರಿಷತ್ ಸದಸ್ಯರಾಗಬೇಕಾದ್ರೆ ಕಳೆದ ಬಾರಿ ನಾವು ಭೀಮಣ್ಣ ಸಾಲಿಯಣ್ಣವರು ಎಲ್ಲರೂ ಸಮಾಜದವ್ರು ಕೂಡಿ ಒಗ್ಗಟ್ಟಾಗಿ ಇದು ಮಾಡಿವಿ ಅಂತ ಅವರು ವಿಧಾನ ಪರಿಷತ್ ಸದಸ್ಯರಾದರು. ಆದ್ರೆ ನಮ್ಗೆ ಹೆಮ್ಮೆ ಅದ ಸದಸ್ಯರ ಮತ್ತು ಸಮಾಜದಾಗ ಹಿರಿಯ ಮುಖಂಡರ. ಆದ್ರೆ ಎಲ್ಲರಿಗೆ ತಗೊಂಡು ಹೋಗ್ಬೇಕಾದಂಥ ಹಿರಿಯರೇ ಹಿಂಗೆ ಹುಡುಗಾಟಿಕೆ ಮಾಡ್ಕೋತ ಹೋದ್ರೆ ಈ ಸಮಾಜ ಎಲ್ಲಿಗೆ ಹೋಗಿ ನಿಂದಿರ್ತದ ಮತ್ತು ಸಮಾಜದ ಗತಿ ಏನು, ಅದು ನಮಗೆ ಚಿಂತೆ ಇದೆ. ಸರ್, ಈಗ ಚುನಾವಣೆನೂ ಹತ್ರ ಬರ್ತಾ ಇದೆ. ಈಗ ಸಮಾವೇಶ ಕೈಗೊಳ್ತಾರೆ ಎಲ್ಲ ಪೊಲೀಸ್ ಸಮಾಜ ಆಗಿರ್ಬೋದು ಎಲ್ಲ. ಈಗ ಒಡಕು ಯಾಕೆ ಸರ್ ಒಳಗಡೆ? ಯಾಕಂದ್ರೆ ನಿಮ್ಮ ಕೇಳಾರ್ದೆ ನಿರ್ಣಯ ಹೆಂಗ್ ತಗೊಂಡ್ರು ಸರ್ ಅವ್ರು? ನೋಡ್ರಿ, ಇದೇನು ಹೊಸದಲ್ಲ. ಪ್ರತಿ ಚುನಾವಣೆ ಬಂದಾಗೊಮ್ಮೆ ಇಂಥ ಸಮಾವೇಶಗಳ ಡೇಟ್ಗಳು ಬಂದುಬಿಡ್ತಾವೆ. ಇದು ನಿರೀಕ್ಷಿತ, ಇದೇನು ಅನಿರೀಕ್ಷಿತ ಅಲ್ಲ ಇದು. ಆದರೆ ಎಲ್ಲರಿಗೂ ವಿಶ್ವಾಸ ತೊಗೊಂಡು ಹೋಗಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಸಮಾವೇಶಗಳು ಮಾಡಿದ್ರೆ ಅದು ಬೇರೆಯವರು ಕೂಡ ವರ್ಣನೆ ಮಾಡ್ಬೋದು. ಒಂದು ಒಳ್ಳೆಯ ಸಮಾವೇಶ ಬೇರೆ ಸಮಾಜಕ್ಕೂ ಕೂಡ ನಾವು ಮಾದರಿ ಆಗ್ಬೋದು. ಐನ್ ಎಲೆಕ್ಷನ್ ಬಾಗಿಲದಲ್ಲಿ ಹೊಸ್ತಲ್ಲಿದ್ದಾಗೆ ಅದು ನಮ್ಮ ಸಮಾಜದಲ್ಲಿ ವಿಶೇಷವಾಗಿ ಎಷ್ಟಿಗಾಗಿ ಈ ಎಷ್ಟಿ ನಿಜವಾಗಿ ಯಾರು ರಾಜಕೀಯ ಮುಖಂಡರಿಗೆ ಬೇಕಾಗಿಲ್ಲ. ಇದು ಬೇಕಾಗಿರುವುದಂದ್ರೆ ಅತಿ ಬಡವರಿಗೆ, ಅಮಾಯಕರಿಗೆ, ಹಳ್ಳಿಯಲ್ಲಿರುವಂಥವ್ರಿಗೆ. ಆದ್ರೆ ಅದೇ ಸಮಾಜದ ಎಷ್ಟಿ ಹೆಸರಿನ ಮೇಲೆ ಇವತ್ತು ರಾಜಕೀಯ ಮಾಡ್ಕೊತ ಹೊಂಟ್ರ. ಈ ಹಿಂದೆ ಬಾಬುರಾವ್ ಚಿಂಚನ್ಸೂರು ಕೂಡ ಇದೇ ರೀತಿ ಎಲೆಕ್ಷನ್ ಡಿಕ್ಲೇರ್ ಆಗೇ ಮಾಡ್ಕೊಂಡ್ರು, ತಮ್ಮ ಸೀಟ್ ಭದ್ರ ಮಾಡ್ಕೊಂಡ್ರು. ಮುಂದೆ ನಾವು BJPಗೆ ಹೋದ್ರು, ರಕ್ತದಲ್ಲಿ ಬರ್ಕು ಎಷ್ಟಿ ಮಾಡ್ತೀವಿ ಅಂದ್ರು, ಗಂಡ ಹೆಂಡತಿ ಅಧಿಕಾರ ಪಡ್ಕೊಂಡ್ರು, ಎಷ್ಟಿ ನೆನಪಾರ್ದ್ರು. ಈ ತಿಪ್ಪಣ್ಣಪ್ಪರು 2ನೇ ಬಾರಿ ವಿಧಾನ ಪರಿಷತ್ ಸದಸ್ಯರಾಗ್ಯಾರ. ನಾವು ಭಾಳ ಹೆಮ್ಮೆ ಅದ. ನಾವೆಲ್ಲರೂ ಒಂದೇ ಪಕ್ಷದೀವಿ, ಕಾಂಗ್ರೆಸ್ದವ್ರಿ. ನಾವೆಲ್ಲರೂ ಖರ್ಗೆ ಅವ್ರ ಅಭಿಮಾನಿಗಳಿವಿ. ಆದ್ರೆ ಇವತ್ತು ಏಕಾಏಕಿಯಾಗಿ ಇವರು ಸ್ವಂತ ಅವತ್ತು ವೈಯಕ್ತಿಕ ಕಾರ್ಯಕ್ರಮ ಇದ್ರೆ ಅವ್ರ ಮನಸ್ಸಿಗೆ ಬಂದಂಗೆ ಮಾಡಲಿ. ಇವತ್ತು ಸಮಾಜ ಕಾರ್ಯಕ್ರಮ ಅಂದ್ರೆ 10 ಜನ ಹಿರಿಯ ಮುಖಂಡರ, ತಾಲೂಕು ಅಧ್ಯಕ್ಷರ, ರಾಜ್ಯ ಘಟಕದ, ಈ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಈ ಭಾಗದಲ್ಲಿ ಹಿರಿಯರದಾರ. ಎಲ್ಲರಿಗೂ ಒಂದು ವಿಶ್ವಾಸ ತೊಗೊಂಡು ಅವ್ರ ಅಧ್ಯಕ್ಷತೆಯಲ್ಲಿ ಬೇಕಾದ್ರೆ ಮಾಡಲಿ. ಇವತ್ತು ಎಷ್ಟಿ ನೋಡ್ರಿ, ಎಷ್ಟಿ ಏನಿಲ್ಲ, ಎಷ್ಟಿ ದಿಲ್ಲಿಯಲ್ಲದ. ಎಷ್ಟಿ ಸಲುವಾಗಿ ಹೋಗಂಬಂದ್ರೆ ಯಾರು ಚಕಾರ ಎತ್ತಲ್ಲ. ಏನೋ ಸ್ವಲ್ಪ ಪೋಸ್ ಕೊಡೋ ಸಲುವಾಗಿ ಅಲ್ಲಿ ಇಲ್ಲಿ ಮಾತಾಡ್ತಾರೆ. ನಿಜವಾದ ಎಷ್ಟಿ ಮಾಡ್ಬೇಕಾಗಿದ್ದು ದಿಲ್ಲಿಯಲ್ಲಿ ಅದ. RGIದಲ್ಲಿ ಕೆಲವೊಂದು ಕರೆಕ್ಷನ್ ಬೆಂಗಳೂರಿಗೆ ಕಳಿಸ್ಯಾರ. ಇಲ್ಲಿ ಸರ್ಕಾರದಲ್ಲಿ ಇರುವುದರಿಂದ ಇಲ್ಲಿ ಕರೆಕ್ಷನ್ ಮಾಡಿ ಕಳಿಸಿ BJP ಪಕ್ಷದ ಮೇಲೆ ಒತ್ತಡ ತಂದು ನಿಜವಾಗಿಯೂ ಮುತುವರ್ಜಿ ಇದ್ದಾರೆ ಎಷ್ಟಿ ಮಾಡಿದ್ರೆ ಬಡವರಿಗೆ ಅನುಕೂಲ ಆಗ್ತದೆ, ಇಲ್ಲಂತಿಲ್ಲ. ಅದು ನಮ್ಮ ದಿವಂಗತ ವಿಠ್ಠಲಿಯವ್ರ ಕನಸು ಕೂಡ ಇತ್ತು. ಆದ್ರೆ ಈಗ ಏನಾಗಿಬಿಟ್ಟದಂದ್ರೆ ಇವು ಸಮಾವೇಶ ಮಾಡೋದು ತಮ್ಮ ವೈಯಕ್ತಿಕ ರಾಜಕೀಯಗಾಗಿ, ವೈಯಕ್ತಿಕ ಹಿತಾಸಕ್ತಿಗಾಗಿ ಇವರೆಲ್ಲ ಮಾಡ್ಲಕತ್ತಾರಪ್ಪ ಅಂತೇಳಿ ಜಗಜಾಹಿರ ಆಗ್ಯದ. ಸಣ್ಣ ಹುಡುಗರಿಗೆ ಸಹಿತ ಗೊತ್ತಾಗಿದೆ. ಸರ್, ಕಳೆದ ಬಾರಿ ಚುನಾವಣೆಯಲ್ಲಿ ಈಗ ಎಷ್ಟಿ ವಿಷಯದಾಗ ನಮ್ಗೆ ಯಾರು ಹಿತವರಲ್ಲ. ಎಷ್ಟಿ ವಿಷಯದಾಗ BJP ಅವರು ಹಂಗ್ಯಾರ, ಕಾಂಗ್ರೆಸ್ದವ್ರು ಹಂಗ್ಯಾರ. ಈಗ ನಾವು ಪಕ್ಷ ನಾವು ಇದು ಮಾಡಲ್ಲ, ದಳದವ್ರು ಕೂಡ ಹಂಗ್ಯಾರ. ಈಗ ಸೆಂಟ್ರದಾಗ ಅವಾಗ ಏನು ನಮ್ಮ ಫೈಲ್ ಇತ್ತು, ಇಲ್ಲಿನೂ ಕಾಂಗ್ರೆಸ್ ಇತ್ತು, ಅಲ್ಲಿನೂ ಕಾಂಗ್ರೆಸ್ ಇತ್ತು. ಮನಸ್ಸು ಮಾಡಿದ್ರೆ ಅವಾಗೇ ಮಾಡ್ಬೋದಾಗಿತ್ತು ಅನ್ನೋದು ನಮ್ಮ ಅಭಿಪ್ರಾಯ. ಮೊನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಅದೇ ಹೇಳ್ಯಾರ, ಒಬ್ರು ಯಾರೋ ಜಮಾದಾರಂತೆ ಹುಡುಗ. ಅಲ್ಲಿಂದ ಈಗ BJP ಅವ್ರು ಬಂದು 2 ಪೀರಿಯಡ್ ಆಯಿತು. ಫಸ್ಟ್ ಎಲೆಕ್ಷನ್ದಾಗೆ ಮೋದಿ ಅವ್ರು ಹೇಳಿದ್ರು NV ಗ್ರೌಂಡ್ನಲ್ಲಿ, ಮೈ ಕೋಲಿ ಸಮಾಜಕ್ಕೂ ಯಾವ್ದಾರ ರಕ್ಕೂಂಗ ಇಸ್ ಬಾರ್ ಹಮ್ಕೋ ಜಿತ್ತಾ ಹೆಂಗೆ ಅಂತ ಹೇಳಿದ್ರು. ನಮ್ಮ ಜನ ಪಾಪ, ನಮ್ಮ ಜನ ನಂಬಿಕಸ್ತ ಜನ, ನಾವು ಅಂಬಿಗರು. ನಂಬದೇವಂದ್ರೆ ನಾವು ಪ್ರಾಣನೇ ಕೊಡ್ತೀವಿ, ಹಿಂದೆ ಸರಿಲ್ಲ, ವಿಶ್ವಾಸ ದ್ರೋಹ ಮಾಡಲ್ಲ. ಆದ್ರೆ ಅವರು ಗೆದ್ದು ಸರ್ಕಾರ ಬಂದ ಮೇಲೆ ಅದು ನೆನಪೇ ಬರಲಿಲ್ಲ ಅವ್ರಿಗೆ, ಮೋದಿ ಅವ್ರಿಗೆ. ಇಲ್ಲಿದ್ದಂಥ ಸರ್ಕಾರ ಅವರು 10 ಸಾರಿ ಹೋದವರು ಬರೋರು ಬರೀ ಫೋಟೋ ಪೂಜೆ ಆಯಿತು. ಅದಕ್ಕೆ ಒಟ್ಟಾರೆ ಈ ಸರ್ಕಾರದವರು, ಪಕ್ಷದವರು ಮತ್ತು ಈ ಸಮಾಜದ ಹಿರಿಯ ಮುಖಂಡರುಗಳು ಕೂಡ ಈ ಸಮಾಜಕ್ಕೆ ಸಿಗ್ಬೇಕಾದ ಎಷ್ಟಿ ಹೆಸರಿನೆಲ್ಲ ನೀಚ ರಾಜಕೀಯ ಮಾಡ್ಲಕತ್ತಾರ, ಸ್ವಾರ್ಥ ರಾಜಕೀಯ ಮಾಡ್ಲಕತ್ತಾರ. ತಮ್ಮ ಏನಂತಾರೆ ವೈಯಕ್ತಿಕ ಉದ್ಧಾರಕ್ಕಾಗಿ ಮಾಡ್ಲಕತ್ತಾರ ವಿನ ಯಾವುದೇ ಎಷ್ಟಿ ಕೊಡ್ಸೋರು ಅಲ್ಲಿ. ಇವರು ಸಮಾಜದ ಹೆಸರಿನಲ್ಲಿ ಸಮಾಜಕ್ಕೆ ದಿಕ್ಕು ತಪ್ಪಿಸಬಾರ್ದು, ಎಲ್ಲರಿಗೂ ತೊಗೊಂಡು ಹೋಗ್ಬೇಕು, ಒಳ್ಳೆ ಮೆಸೇಜ್ ಹೋಗ್ಬೇಕು ಸಮಾಜದಾಗ ಅನ್ನೋದು ನಮ್ಮೆಲ್ಲರದ್ದು ಆಗ್ರಹದ. ಹಿಂಗೆ ಪಕ್ಷೀಯವಾಗಿ ನಿರ್ಧಾರ ಪ್ರಕಟಣೆ ಏನು ಮಾಡ್ಕೊಂಡ್ರೆ, ನಿರ್ಧಾರ ತಗೊಂಡ್ರೆ ಅದು ಖಂಡನೀಯದ ಅಂತೇಳಿ ಜಿಲ್ಲಾ ಸಮಾಜದ ವತಿಯಿಂದ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೀನಿ. ನೋಡ್ರಿ, ಎಲ್ಲ ಮುಖಂಡ್ರು ಹಂಗಂತ ಹೇಳಲ್ಲ ನಾವು. ಈ ಕೆಲವೊಬ್ರು ಇರ್ತಾರೆ, ಅವ್ರು ಎದುರೇ ಬರಲ್ಲ, ತಮ್ಮ ಕೈಲಾದ ಕೆಲಸ ಮಾಡ್ತಿರ್ತಾರೆ. ಸಮಾಜ ಅಂದ್ರೆ ಸಾವಿರಾರು ಲಕ್ಷ ಜನ ಕೂಡಿದ ಸಮಾಜ ಇರ್ತದೆ. ಅವ್ರು ತಮ್ಮ ಕೈಲಾದ ಶಕ್ತಿಗೆ ಅನುಗುಣವಾಗಿ ಕೆಲಸ ಮಾಡ್ತಾರೆ. ಎಲ್ಲರೂ ಸಮಾಜ ಒಳ್ಳೆ ಕೆಲಸ ಮಾಡ್ರೆ ಅಂತ ಹೇಳಲ್ಲ ನಾವು. ಆದ್ರೆ ಸಮಾಜ ಒಳ್ಳೆ ಕೆಲಸ ಬಾಬುರಾವ್ನಿಂದ ಚಾಲು ಆಗ್ಯದ. ಇವತ್ತು ಭಾಳ ಜನ ಮುಖಂಡರು ಮಾತಾಡೋರು, ಮಾನ್ಯಗಾರವರು. ಸಮಾಜ ಅಲ್ಲ, ಸಮಾಜದಾಗಿದ್ದಂಥ ವೈಯಕ್ತಿಕ ವ್ಯಕ್ತಿಗಳು ಕೂಡ ಬೆಳ್ಳಾರ್ದಂಗೆ ನೋಡ್ತಾರೆ. ಈ ನೋಡಿ, ನನಗೊಬ್ಬನಿಗೆ ಒಂದು ಅಧಿಕಾರ ಸಿಕ್ಕದಾದ್ಮೇಲೆ 2ನೇ ಅಧಿಕಾರ ಸಾಲಿಯವ್ರಿಗೆ ಸಿಗಲಿ, 3ನೇ ಅಧಿಕಾರ ಬಾನವ್ರವ್ರಿಗೆ ಸಿಗಲಿ ಅನ್ನೋ ಗುಣ ಇಲ್ಲ ನಮ್ಮ ಸಮಾಜದ ಮುಖಂಡರ ಬಳಿ. ನಾನೇ ಆಗ್ಬೇಕು. ಹಿಂಗಾಗಿ ಸಮಾಜ ಬೆಳೆಯಲಾಗ್ಯದ. ಸಮಾಜದಾಗ ಯಾರು ಮುಖಂಡರು ಬೆಳೆಯಲಾಗ್ಯಾರ. ಎಷ್ಟಿ ಹೆಸರಿಗೆ ಮಾತ್ರ ಎಷ್ಟಿ ನೆಪ. ಇವ್ರಿಗೆ ರಾಜಕೀಯ ಮಾಡ್ಲಿಕ್ಕೆ ಅದೊಂದು ಭಾಳ ಇದಾಗ್ಯದ. ಅದಕ್ಕೆ ರಾಜಕೀಯ ಪಕ್ಷದ ಮುಖಂಡರುಗಳು, ಪಕ್ಷಗಳು ಮುತುವರ್ಜಿ ವಹಿಸಿ, ಇಚ್ಛಾಶಕ್ತಿ ವಹಿಸಿ ಆ ಬೇಡಿಕೆ ಈಡೇರಿಸಬೇಕು. ಈ ಸಮಾವೇಶಗಳಿಗೆ ಆಸ್ಪದ ಕೊಡಬಾರ್ದು. ಈ ರಾಜಕೀಯ ಸಾಮಾಜಿಕವಾಗಿ ದಿಕ್ಕು ತಪ್ಪಿಸಂತವ್ರಿಗೆ ಪಾಠ ಕಲಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿದ್ರಲ್ರಿ ಸಾಲಿಯಣ್ಣವರು. ನೋಡ್ರಿ, ಈಗ ನಾವು ಜಿಲ್ಲೆಯಲ್ಲಿ
ಈಗ 15 ವರ್ಷ ಆಗಿತ್ತು ಅಧ್ಯಕ್ಷರು ಮಾಡಿ ಬದಲಾವಣೆ ಮಾಡಿದ್ದಿಲ್ಲ. ಅದಕ್ಕೆ ಈಗ ಮಾನ್ಯ ನಮ್ಮ ಸಮನ್ವಯ ಸಮಿತಿ ಅಧ್ಯಕ್ಷರು ಮಾಡಿದ್ಮೇಲೆ ಕಾರ್ಯಕ್ರಮ ಆಯ್ತು. ಈಗ ಇದೇ ರೀತಿ ಇವತ್ತು ಎಲ್ಲರೂ ಕಾಲ್ತರು ನೋಡ್ರಿ ಅಣ್ಣ, ಎಲ್ಲರಿಗೂ ತೊಗೊಂಡು ಹೋಗುವಂಥವ್ರು ಜಿಲ್ಲೆಯಲ್ಲಿ ಅಧ್ಯಕ್ಷರಾಗಬೇಕು. ಜಿಲ್ಲೆಯಲ್ಲಿ ಅಧ್ಯಕ್ಷ ಸರ್ವಾನುಮತದಿಂದ ಹೆಂಗೆ ಕುರುಬ ಸಮಾಜದಾಗ ಆತ ಬೇರೆ ಸಮಾಜದಾಗ ಆತ ಹಂಗೆ ಎಲ್ಲ ತಾಲೂಕಿನಿಂದ ಒಬ್ಬರು ಡೈರೆಕ್ಟರ್ ತೊಗೊಂಡು ಮಾಡ್ಬೇಕಂತ ಇವತ್ತು ಆಯ್ತು ನಿರ್ಣಯ. ಅದೇ ರೀತಿ ಜಿಲ್ಲೆಯಲ್ಲಿ ಅಧ್ಯಕ್ಷ ಮಾಡಿದ್ಮೇಲೆ ತಾಲೂಕಿನಲ್ಲಿ ಅಧ್ಯಕ್ಷ ಮಾಡಿ ನಾವು ಸಂಘಟನೆಯನ್ನು ನಮ್ಮ ಕಲಬುರಗಿ ಜಿಲ್ಲೆಯಿಂದಲೇ ಕರ್ನಾಟಕದವರೆಗೆ ಮಾಡ್ತೀವಿ. ಈ ಎಸ್ ಟಿ ಹೋರಾಟಕ್ಕೆ ಅನುವಾಗೋ ರೀತಿಯಲ್ಲಿ ಇವತ್ತು ಗಂಗಾ ಮತ ನಮ್ಮದು ಹೊಡೆತು ಕೊಡ್ಲಾಕತ್ತದ ಎಸ್ ಟಿಗೆ ಅದನ್ನು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.